ಹಾಯ್ ವಿದ್ಯಾರ್ಥಿಗಳೇ, ಸಮಾಂತರ ಶ್ರೇಣಿಯಲ್ಲಿ ಬರುವಂತಹ ಅನ್ವಯಿಕ ಸಮಸ್ಯೆಗಳನ್ನು ನೋಡ್ತಾ ಹೋಗೋಣ ಮಕ್ಕಳೇ. ಒಂದು ಸಮಾಂತರ ಶ್ರೇಣಿಯಲ್ಲಿ 6ನೇ ಪದವು 3ನೇ ಪದದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಅದರ 4ನೇ ಮತ್ತು 5ನೇ ಪದಗಳ ಮೊತ್ತವು 2ನೇ ಪದದ 5ರಷ್ಟಿದೆ. ಈ ಸಮಾಂತರ ಶ್ರೇಣಿಯ 10ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಇಲ್ಲೂ ಕೂಡ 2 ಭಾಗಗಳಿದೆ, ಅಬ್ಸರ್ವ್ ಮಾಡಿ ಮಕ್ಕಳೇ. 6ನೇ ಪದವು 3ನೇ ಪದದ 2ರಷ್ಟಕ್ಕಿಂತ 1 ಹೆಚ್ಚು ಅನ್ನೋದನ್ನು ಇಲ್ಲಿ ಬರ್ಕೊಳ್ತೀನಿ. 4ನೇ ಮತ್ತು 5ನೇ ಪದಗಳ ಮೊತ್ತವು 2ನೇ ಪದದ 5ರಷ್ಟಿದೆ ಅನ್ನೋದನ್ನು ಇಲ್ಲಿ ಬರ್ಕೊಂಡಿದ್ದೀನಿ ಮಕ್ಕಳೇ. ಒಂದೊಂದನ್ನು ಬಿಡಿಸ್ತಾ ಹೋಗೋಣ ಮಕ್ಕಳೇ. 6ನೇ ಪದ ಅಂತಂದರೆ A6 ಅಂತ ಬರ್ಕೊಳ್ತೀರಾ, = 3ನೇ ಪದ ಅಂದರೆ A3 ಅಂತ ಬರ್ಕೊಳ್ತೀರಾ. 3ನೇ ಪದದ 2ರಷ್ಟು ಅಂತಂದರೆ 2ನ್ನ ಗುಣಿಸ್ಬೇಕು, 1 ಹೆಚ್ಚು ಅಂದರೆ 1ನ್ನು ಕೂಡಬೇಕು ಮಕ್ಕಳೇ. A6 = 2A3 + 1 ಹೆಂಗೆ ಬಂತು ಅಂತ ಗೊತ್ತಾಯ್ತಲ್ವ ಮಕ್ಕಳೇ. ಈಗ A6 ಏನಂತ ಬರ್ಕೊಳ್ತೀರಾ, A ಪ್ಲಸ್ ಇದಕ್ಕಿಂತ 1 ಕಡಿಮೆ ಡಿ ಅಂತ ಬರ್ಕೊಳ್ತೀರಲ್ವ. A + 5D = 2ನ್ನು ಹಾಗೆ ಬರ್ಕೊಳ್ಳಿ. A3ನ A + 2D ಅಂತ ಬರ್ಕೊಳ್ಳಿ, ಪ್ಲಸ್ 1ನ ಹಾಗೆ ಬರ್ಕೊಂಡಿದ್ದೀನಿ. A + 5Dನ ಹಾಗೆ ಬರ್ಕೊಳ್ಳಿ, = 2ನೇ ಒಳಗಡೆ ಗುಣಿಸಿ ಮಕ್ಕಳೇ. 2 × 1 2 1 2A ಆಗುತ್ತೆ, ಪ್ಲಸ್ 2 2 4D ಆಗುತ್ತೆ, ಪ್ಲಸ್ 1ನ ಹಾಗೆ ಬರ್ಕೊಳ್ಳಿ. ಈಗ ಈಕ್ವಲ್ಸ್ನ ಮುಂಭಾಗದಲ್ಲಿರುವಂತಹ ಟರ್ಮ್ಸ್ಗಳನ್ನ ಹಾಗೆ ಬರ್ಕೊಳ್ತಾ ಇದ್ದೀನಿ. 2A ಹಾಗೆ ಬರ್ಕೊಂಡಿದ್ದೀನಿ, ಎನ ಈ ಕಡೆ ಕಳಿಸ್ಕೊಂಡಿದ್ದೀನಿ, -A ಆಯಿತು. ಪ್ಲಸ್ 4Dನ ಹಾಗೆ ಬರ್ಕೊಂಡಿದ್ದೀನಿ, ಪ್ಲಸ್ 5Dನ ಈ ಕಡೆ ಕಳಿಸ್ಕೊಂಡಿದ್ದೀನಿ, -5D ಆಯಿತು. ಪ್ಲಸ್ 1ನ ಹಾಗೆ ಬರ್ಕೊಂಡಿದ್ದೀನಿ. ಈಕ್ವಲ್ಸ್ನ ಹಿಂಭಾಗದಲ್ಲಿ ಏನೂ ಉಳ್ಕೊಳ್ಳಿಲ್ಲ, ಅದಕ್ಕೆ 0 ಬರ್ಕೊಂಡಿದ್ದೀನಿ. 2Aನಲ್ಲಿ ಏನ ಕಳೆದಿದ್ದು A ಬರುತ್ತೆ ಮಕ್ಕಳೇ. ನಂತರ 4Dನಲ್ಲಿ 5Dನ ಕಳೆದಿದ್ದು -1D ಬರುತ್ತೆ, = ಪ್ಲಸ್ 1ನ ಈ ಕಡೆ ಕಳಿಸಿದ್ದೀನಿ, -1 ಆಯಿತು. ಇದನ್ನು ಸಮೀಕರಣ 1 ಅಂತ ಕರ್ಕೊಂಡಿದ್ದೀನಿ. ನಂತರ ನೋಡಿ ಮಕ್ಕಳೇ, 4ನೇ ಪದವನ್ನು A4 ಅಂತ ಬರ್ಕೊಂಡಿದ್ದೀನಿ, ಪ್ಲಸ್ 5ನೇ ಪದವನ್ನು A5 ಅಂತ ಬರ್ಕೊಂಡಿದ್ದೀವಿ, = 2ನೇ ಪದದ 5ರಷ್ಟಿದೆ. ನೋಡಿ, 2ನೇ ಪದವನ್ನು A2 ಅಂತ ಬರ್ಕೋಬೇಕು, ಇದರ 5ರಷ್ಟು ಅಂದರೆ 5ನ್ನು ಗುಣಿಸ್ಬೇಕು ಮಕ್ಕಳೇ. 4ನೇ ಮತ್ತು 5ನೇ ಪದಗಳ ಮೊತ್ತ ಅಂತ ಕೊಟ್ಟಿರೋದ್ರಿಂದ 4ನೇ ಪದ A4, 5ನೇ ಪದ A5 ಇವುಗಳ ಮೊತ್ತ ಅಂದರೆ ಪ್ಲಸ್ ಹಾಕ್ಕೋಬೇಕು. ಇದು ಯಾವುದಕ್ಕೆ ಸಮ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಅವರು, 2ನೇ ಪದದ 5ರಷ್ಟಕ್ಕೆ. 2ನೇ ಪದವನ್ನು A2 ಅಂತ ಬರ್ಕೊಂಡಿದ್ದೀವಿ, ಇದರ 5ರಷ್ಟು ಅಂದರೆ 5ನ್ನು ಗುಣಿಸ್ಕೊಳ್ತೀವಿ. A4 ಅಂದರೆ A + 3D, ಪ್ಲಸ್ A5 ಅಂದರೆ A + 4D, = 5 ಹಾಗೆ ಬರ್ಕೊಂಡಿದ್ದೀವಿ. A2 ಅಂದರೆ A + D ಆಗುತ್ತೆ. ಈಗ A ಇದೆ, ಇಲ್ಲೂ ಕೂಡ A ಇದೆ, 2A ಆಯಿತು, ಪ್ಲಸ್ 3 ಮತ್ತು 4ನ್ನು ಕೂಡಿಸಿದ್ರೆ 7D ಆಯಿತು, = 5 × A 5A, ಪ್ಲಸ್ 5 × D 5D ಆಗುತ್ತೆ ಮಕ್ಕಳೇ. ಈಗ 5A ದೊಡ್ಡದಾಗಿರೋದ್ರಿಂದ ಇದನ್ನೇ ಫಸ್ಟ್ ಬರ್ಕೊಳ್ತಾ ಇದ್ದೀನಿ. 5A ಬರ್ಕೊಂಡಿದ್ದೀನಿ, 2Aನ ಈ ಕಡೆ ಕಳಿಸ್ಕೊಂಡಿದ್ದೀನಿ, -2A ಆಯಿತು. ಪ್ಲಸ್ 5Dನ ಹಾಗೆ ಬರ್ಕೋಬೇಕು, ಪ್ಲಸ್ 7Dನ ಈ ಕಡೆ ಕಳಿಸಿದ್ರೆ -7D ಆಗುತ್ತೆ, = 0 ಆಗುತ್ತೆ. ನೋಡಿ, 5ರಲ್ಲಿ 2ನ್ನು ಕಳೆದಿದ್ದು 3A, ಮೈನಸ್ 7ರಲ್ಲಿ 5ನ್ನು ಕಳೆದಿದ್ದು 2D ಬರುತ್ತೆ, = 0. ಇದನ್ನು ಸಮೀಕರಣ 2 ಅಂತ ಕರ್ಕೊಂಡಿದ್ದೀನಿ ಮಕ್ಕಳೇ. ಇದನ್ನು ಬೇಕಿದ್ರೆ ನೀವು ಆದೇಶ ವಿಧಾನದಲ್ಲಿ ಬೇಕಾದರೂ ಮಾಡ್ಬೋದು, ನಾನಿಲ್ಲಿ ವರ್ಜಿಸುವ ವಿಧಾನದಲ್ಲಿ ಮಾಡಿದ್ದೀನಿ. ನೋಡಿ, ಸಮೀಕರಣ 1 ಮತ್ತು ಸಮೀಕರಣ 2ನ್ನು ಇಲ್ಲಿ ಬರ್ಕೊಳ್ತೀವಿ. A - D = -1, 3A - 2D = 0. ಸಮೀಕರಣ 1 ಮತ್ತು 2ನ್ನು ಅಬ್ಸರ್ವ್ ಮಾಡಿ ಮಕ್ಕಳೇ. ಸಮೀಕರಣ 1 ಮತ್ತು 2ರಲ್ಲಿ ಯಾವುದೂ ಕೂಡ ಸಹಗುಣಕಗಳು ಸೇಮ್ ಇಲ್ಲ ಮಕ್ಕಳೇ. ಡಿನ ಸಹಗುಣಕ ಸೇಮ್ ಇಲ್ಲ, ಎನ ಸಹಗುಣಕಗಳು ಕೂಡ ಸೇಮ್ ಇಲ್ಲ. ಇಲ್ಲಿ 1 ಇದೆ, ಇಲ್ಲಿ 3 ಇದೆ, ಇಲ್ಲಿ 1 ಇದೆ, ಇಲ್ಲಿ 2 ಇದೆ ಮಕ್ಕಳೇ. ಯಾವುದಾದ್ರೂ ಒಂದನ್ನು ನಾವಿಲ್ಲಿ ವರ್ಜಿಸಬೇಕಾಗತ್ತೆ ಮಕ್ಕಳೇ. ಇಲ್ಲಿ ನಾವು ಎಯನ್ನು ವರ್ಜಿಸೋಣ. ಎಯನ್ನು ವರ್ಜಿಸಬೇಕು ಅಂದರೆ ಎನ ಸಹಗುಣಕ 1 ಅದನ್ನು 2ನೇ ಸಮೀಕರಣಕ್ಕೆ ಗುಣಿಸಲಾಗಿದೆ, ಎನ ಸಹಗುಣಕ 3 ಇದನ್ನು ಸಮೀಕರಣ 1ಕ್ಕೆ ಗುಣಿಸಲಾಗಿದೆ. ಸರಿನಾ ಮಕ್ಕಳೇ. 3ನ್ನು ಗುಣಿಸಿದಾಗ 3 × A 3A ಬರುತ್ತೆ, ಮೈನಸ್ 3 × D 3D ಬರುತ್ತೆ, = 3 - 3 ಬರುತ್ತೆ ಮಕ್ಕಳೇ. ಇದನ್ನು ಸಮೀಕರಣ 3 ಅಂತ ಕರ್ಕೊಳ್ಳಿ. ನಂತರ 1ನ್ನು ಈ ಸಮೀಕರಣಕ್ಕೆ ಗುಣಿಸಿದ್ರೆ ಇದೇ ಸಮೀಕರಣ ಬರುತ್ತಲ್ವ ಮಕ್ಕಳೇ. ಹಾಗಾಗಿ ಇದನ್ನೇ ಬರೀರಿ, 3A - 2D = 0 ಅಂತ. ನಂತರ ಈ ಸಮೀಕರಣಗಳಲ್ಲಿ ನೋಡಿ, ಎನ ಸಹಗುಣಕಗಳು ಸೇಮ್ ಬಂದಿದೆ ಅಲ್ವ ಮಕ್ಕಳೇ. ಏನ ಚಿಹ್ನೆಗಳು ಕೂಡ ಸೇಮ್ ಇರೋದ್ರಿಂದ, ಪ್ಲಸ್ಸೇ ಇರೋದ್ರಿಂದ ನಾವಿಲ್ಲಿ ಕಳಿಬೇಕಾಗತ್ತೆ. ಕಳೆದಾಗ ಸಮೀಕರಣ 4ರ ಚಿಹ್ನೆಗಳು ಬದಲಾವಣೆ ಆಗ್ತವೆ ಮಕ್ಕಳೇ. 3Aನ ಚಿಹ್ನೆ ಪ್ಲಸ್ ಇದ್ದಿದ್ದನ್ನು ಮೈನಸ್ ಅಂತ ಬರ್ಕೊಳ್ಳಿ, 2Dನ ಚಿಹ್ನೆ ಮೈನಸ್ ಇದ್ದಿದ್ದನ್ನು ಪ್ಲಸ್ ಆಗಿ ಬರ್ಕೊಳ್ಬೇಕು. ನಂತರ 0ಯ ಚಿಹ್ನೆ ಏನೂ ಇರಲ್ಲ, ಸೊ ಅಲ್ಲಿ ಚಿಹ್ನೆನ ಅದಲು ಬದಲು ಮಾಡೋ ಅಂಥ ಅವಶ್ಯಕತೆ ಏನಿಲ್ಲ ಮಕ್ಕಳೇ. ಓಕೆ, ಈಗ 3A ಕ್ಯಾನ್ಸಲ್ ಆಗುತ್ತೆ ಮಕ್ಕಳೇ.
-3D ಇದೆ, ಇಲ್ಲಿ +2D ಇದೆ ಮಕ್ಕಳೇ. ಮೈನಸ್ ದೊಡ್ಡ ಸಂಖ್ಯೆ ಚಿಹ್ನೆ ಆಗಿರೋದ್ರಿಂದ ಮೈನಸ್ ಹಾಕ್ಕೊಳ್ಳಿ. 3ರಲ್ಲಿ 2 ಕಳೆದಿದ್ದು 1D ಬರುತ್ತೆ. =-3 ಮತ್ತು 0ನ ಕಳೆದಾಗ ಏನಾಗುತ್ತೆ ಮಕ್ಕಳೇ? -3 ಬರುತ್ತೆ. D -3 ಹಾಗೆ ಬರ್ಕೊಳ್ಳಿ. -1 ಇಲ್ಲಿ ಗುಣಿಸ್ತಾ ಇತ್ತು, ಇಲ್ಲಿ ಬಂದರೆ ಬಾಗ್ಸುತ್ತೆ ಮಕ್ಕಳೇ. ಈಗ ಡಿ ವ್ಯಾಲ್ಯೂ 3 ಬಂತು. ಮೈನಸ್ಸು ಪ್ಲಸ್ ಆಗುತ್ತೆ. 1ರಿಂದ 3ನ್ನು ಡಿವೈಡ್ ಮಾಡಿದ್ರೆ 3 ಬರುತ್ತೆ ಮಕ್ಕಳೇ. ಡಿ = 3ನ್ನು ಸಮೀಕರಣ 1ರಲ್ಲಿ ಆದೇಶ ಮಾಡಿ ಮಕ್ಕಳೇ. ಸಮೀಕರಣ 1 a - d = -1 ಅಂತ ಇದೆಯಲ್ಲ, ಅದರಲ್ಲಿ ಆದೇಶ ಮಾಡಿ. a - d = -1 ಬರುತ್ತೆ. a - d ಅಂದರೆ ಎಷ್ಟು ಬಂದಿದೆ ಮಕ್ಕಳೇ? 3 ಅಂತ ಉತ್ತರ ಬಂದಿತ್ತಲ್ಲ, ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. -1ನ್ನು ಹಾಗೆ ಬರ್ಕೊಳ್ಳಿ. ಎ ಹಾಗೆ ಬರ್ಕೊಳ್ಳಿ. -3 ಇದ್ದಿದ್ದನ್ನು ಈ ಕಡೆ ಕಳಿಸಿ ಮಕ್ಕಳೇ. ಎ -1ನ್ನು ಹಾಗೆ ಬರ್ಕೊಂಡು -3ನ ಈ ಕಡೆ ಕಳಿಸಿದ್ರೆ +3 ಆಗುತ್ತೆ. +3ರಲ್ಲಿ 1ನ್ನು ಕಳೀರಿ, 2 ಬರುತ್ತೆ. ಎ = 2 ಬಂತು ಮಕ್ಕಳೇ. ಏನು ಕೇಳಿದ್ದಾರೆ ಅವರು ಕಂಡುಹಿಡಿಯಲಿಕ್ಕೆ? 10ನೇ ಪದವನ್ನು ಕೇಳಿದ್ದಾರೆ ಅಷ್ಟೇ. 10ನೇ ಪದವನ್ನು ಏನಂತ ಬರ್ಕೋಬೇಕು? A10 ಅಂತ ಬರ್ಕೊಳ್ತೀರಾ. A10 ಅಂತಂದರೆ a + 9D ಅಂತ ಬರ್ಕೊಳ್ತೀರಲ್ವಾ. ಎ ಅಂತಂದರೆ 2 ಅಂತ ಬಂದಿದೆ, ಸಬ್ಸ್ಟಿಟ್ಯೂಟ್ ಮಾಡಿ. +9ನ ಹಾಗೆ ಬರ್ಕೊಂಡಿದ್ದೀವಿ. ಡಿ ಅಂತಂದರೆ 3 ಬಂದಿತ್ತಲ್ಲ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. 2ನ್ನು ಹಾಗೆ ಬರ್ಕೊಳ್ಳಿ. 9 3 27 ಅಂತ ಗುಣಿಸಿ ಬರೀರಿ. 27ಕ್ಕೆ 2ನ್ನು ಸೇರಿಸಿ 29 ಅಂತ ಬರೀತೀರಾ. ಸೊ 25 ಅಂದರೆ 10ನೇ ಪದ ಏನಾಯಿತು ಮಕ್ಕಳೇ? 29 ಬರುತ್ತೆ. ಸರಿ, ಇದು 10 ಮಕ್ಕಳೇ, ತಿದ್ದುಪಡಿ ಮಾಡ್ಕೊಳ್ಳಿ. 10ನೇ ಪದ 29 ಆಗಿರುತ್ತೆ.